ಎಲ್ರಿಗೂ ಹಾಯ್. ಚೆನ್ನಾಗಿದ್ದೀರಾ ಎಲ್ರು? ಮಕ್ಕಳೇ, ಹಗಲೊತ್ತಲ್ಲಿ ಏನ್ ಕಾಣಿಸುತ್ತೆ ನೋಡಿ? ಹಗಲೊತ್ತಲ್ಲಿ ಸೂರ್ಯ ಒಬ್ನೇ ಅಧಿಪತಿ. ಆದ್ರೆ ರಾತ್ರಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಎಷ್ಟೆಲ್ಲ ಕಾಣಿಸುತ್ತೆ. ರಾತ್ರಿ ಏನೇನ್ ಕಾಣಿಸುತ್ತೆ? ರಾತ್ರಿನೇ ಒಂದು ದೊಡ್ಡ ವಿಸ್ಮಯ. ಯಾಕಂತ ಹೇಳಿದ್ರೆ ಅಲ್ಲಿ ಚಂದ್ರ ಕಾಣಿಸ್ತಾನೆ, ನಕ್ಷತ್ರಗಳು ಕಾಣಿಸ್ತವೆ, ನೆಬುಲಾಗಳು ಕಾಣಿಸ್ತವೆ, ಉಲ್ಕೆಗಳು ಕಾಣಿಸ್ತವೆ, ಗ್ರಹಗಳು ಕಾಣಿಸ್ತವೆ. ಹಾಗಾಗಿ ರಾತ್ರಿ ನಮ್ಮೆಲ್ರಿಗೂ ಒಂದು ಕನಸು ಹೌದು, ಅದು ವಿಸ್ಮಯಕಾರಿ ಜಗತ್ತು ಕೂಡ ಹೌದು. ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಗ್ರಹಗಳು ನಮ್ಗೆ ಒಂದೇ ರೇಖೆಯಲ್ಲಿ ಕಾಣಿಸುವಂತಹ ಒಂದು ದೊಡ್ಡ ವಿಸ್ಮಯಕಾರಿ ಚಮತ್ಕಾರಿ ಘಟನೆ. ಈ ಘಟನೆಯನ್ನ ನಾವು ನೀವು ಎಲ್ಲರೂ ಸೇರಿ ವೀಕ್ಷಣೆ ಮಾಡ್ಬೇಕು ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ನೋಡ್ರಿ, ಅನಾದಿ ಕಾಲದಿಂದಲೂ ಅಂದ್ರೆ ನಾಗರಿಕತೆ ಯಾವತ್ ಪ್ರಾರಂಭ ಆಯ್ತಲ್ಲ ಅವತ್ತು ನಮ್ಗೇನ್ ಕ್ಯಾಲೆಂಡರ್ ಇರ್ಲಿಲ್ಲ, ನಮ್ಗೆ ಗಡಿಯಾರ ಇರ್ಲಿಲ್ಲ, ಇವತ್ತಿನ ಹಾಗೆ ಯಾವುದೇ ಟಿವಿ ಇರ್ಲಿಲ್ಲ, ನಮ್ಗೆ ಸಂಪರ್ಕ ಸಾಧನಗಳು ಕಡಿಮೆ ಇದ್ವು. ಅವರು ಯಾವುದನ್ನ ಆಧರಿಸಿದ್ರು ಅಂತ ಹೇಳಿದ್ರೆ ಸೂರ್ಯನನ್ನೇ ಟೈಮ್ ಆಗಿ ನೋಡ್ತಾ ಇದ್ರು. ಜೊತೆಗೆ ಅವರು ಎಲ್ಲ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ಬೇಕಾಗಿತ್ತಲ್ಲ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸಬೇಕಾಗಿತ್ತು. ಹಾಗೆ ಕೃಷಿ ಚಟುವಟಿಕೆಗಳನ್ನ ಮಾಡ್ಬೇಕಾಗಿತ್ತು, ಕೆಲವು ಸಂಪ್ರದಾಯಗಳನ್ನ ಆಚರಣೆಗಳನ್ನ ಮಾಡ್ಬೇಕಾಗಿತ್ತು. ಅದಕ್ಕೆ ಯಾವ್ದು ದಿಕ್ಕು ಅಂತ ಹೇಳಿದ್ರೆ ಆಕಾಶನೇ ಅವ್ರಿಗೆ ದೊಡ್ಡ ಗಡಿಯಾರ ಆಗಿತ್ತು. ಹಾಗಾಗಿ ಅನಾದಿ ಕಾಲದಿಂದಲೂ ಆಕಾಶ ವೀಕ್ಷಣೆಯನ್ನ ಮಾಡ್ತಾ ಯಾವಾಗ ಗ್ರಹಣಗಳು ನಡೀತವೆ, ಯಾವಾಗ ಉಲ್ಕಾಪಾತ ಆಗುತ್ತೆ, ಯಾವಾಗ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅನ್ನೋದಕ್ಕೆ ಆಕಾಶ ವೀಕ್ಷಣೆಯನ್ನ ದೊಡ್ಡ ಕ್ಯಾಲೆಂಡರ್ ಆಗಿ ನಮ್ಮ ನಾಗರಿಕತೆಯಲ್ಲಿ ಅನೇಕ ಜನರು ಆಕಾಶ ವೀಕ್ಷಣೆಯನ್ನ ಮಾಡ್ತಾ ಇದ್ರು. ಈ ಬಾಹ್ಯಾಕಾಶದಲ್ಲಿ ನಡೆಯುವಂತಹ ವಿಸ್ಮಯಕಾರಿ ಚಟುವಟಿಕೆಯನ್ನ ನಾವು ಗಮನಿಸಬೇಕು, ಮತ್ತೆ ಅದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಏನ್ ಮಾಡೋಣ? ಪ್ರತಿದಿನ ನಾವೇನ್ ಮಾಡೋಣ? ಆಕಾಶ ವೀಕ್ಷಣೆಯನ್ನ ಮಾಡೋಣ. ಅಲ್ಲಿ ಕಾಣುವಂತಹ ಗ್ರಹಗಳ ಚಲನೆಯ ಬಗ್ಗೆ ನೀವು ಎಲ್ರೂ ತಿಳ್ಕೊಳ್ಳೋಣ. ಇದು ನಮ್ಮ ಉದ್ದೇಶ. ಎಲ್ರು ನೋಡ್ತೀರಲ್ಲ? ಅದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕಿಯಾದಂತಹ ಗೆಳತಿ ಮಾಧವಿಯವರು ನಿಮ್ಗೆ ನೀಡಲಿದ್ದಾರೆ. ನೀವು ಈ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು, ಪ್ರಶ್ನೆಗಳನ್ನ ಕೇಳ್ಬೇಕು. ಓಕೆನಾ? ಕೇಳ್ತೀರಾ? ಪ್ರಶ್ನೆ ಕೇಳ್ತೀರಾ? ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ. ಮಕ್ಕಳೇ, ಈ ವರ್ಷ 2025ರಲ್ಲಿ ಜನವರಿ ತಿಂಗಳಲ್ಲಿ ಆಕಾಶದಲ್ಲಿ ಏನಾದ್ರೂ ವಿಸ್ಮಯ ನಡೀತಾ ಇದೆ ಅಂತ ಗೊತ್ತಿದೆಯಾ? ಯಾರ್ಯಾರಿಗೆ ಗೊತ್ತು? ಕೈ ಎತ್ತಿ ನೋಡೋಣ, ಯಾರ್ಯಾರಿಗೆ ಗೊತ್ತು? ಗುಡ್. ತಸ್ಲೀಂ, ನೀ ಹೇಳಮ್ಮ ನೋಡೋಣ. ಈ ವರ್ಷದಲ್ಲಿ ಎಲ್ಲಾ ಗ್ರಹಗಳು ಲೈನ್ ಆಗಿ ಕಾಣ್ತವೆ. ಎಷ್ಟು ಗ್ರಹಗಳಮ್ಮ? 7 ಗ್ರಹಗಳು. ವೆರಿ ಗುಡ್. ಮುಸ್ಲಿಂ ಹೇಳಿದ್ಲು ಏನಂತ? 7 ಗ್ರಹಗಳು ಕಾಣ್ತವೆ ಅಂತಂದೇಳಿ, ಲೈನ್ ಆಗಿ ಕಾಣ್ತವೆ ಅಂತ. ಯಾವ ಗ್ರಹಗಳು? ವಿಜಯಲಕ್ಷ್ಮಿ ಹೇಳಮ್ಮ. ಮಿಸ್, ಭೂಮಿ ಬಿಟ್ಟು ಇನ್ನು ಎಲ್ಲ ಗ್ರಹಗಳು ಕಾಣಿಸ್ತಾವ ಮಿಸ್. ಈಸಿ ಆನ್ಸರ್ ಅಲ್ಲ? ಭೂಮಿ ಬಿಟ್ಟು ಎಲ್ಲಾ ಗ್ರಹಗಳು ಕಾಣ್ತವೆ. ವೆರಿ ಗುಡ್. ಚಪ್ಪಳಕ್ರಿಗಳು ಬಂದು. ಈಗ ಹೆಸರುಗಳು ಯಾವ್ಯಾವ ಅಂತ ಹೇಳ್ತೀರಾ? ಪ್ಲಾನೆಟ್ 7 ಇದಾವ ಅಂತ ಹೇಳಿದ್ರಲ್ಲ, ಅದ್ರ ಹೆಸರುಗಳು ಯಾರು ಹೇಳ್ತೀರಿ? ಶ್ವೇತ ಹೇಳಮ್ಮ. ಬುಧ, ಶುಕ್ರ, ಮಂಗಳ, ಗುರು, ಯುರೇನಸ್, ನೆಪ್ಚೂನ್, ಶನಿ ಗ್ರಹ. ಆಕಾಶದಲ್ಲಿ ಏನ್ ವಿಸ್ಮಯ ನಡೀತೆ ಎಂದು ಹೇಳ್ತೀರಾ ಮಿಸ್? ವಿವರಿಸಿ ಸ್ವಲ್ಪ. ಮಕ್ಕಳೇ, ಆಕಾಶ ಅನ್ನೋದು ನೋಡ್ತಾ ಇದ್ರೆ ಬಹಳ ವಿಸ್ಮಯಕಾರಿ. ಪ್ರತಿ ದಿವಸ ಆಕಾಶ ನೋಡ್ಬೇಕಾದ್ರೆ ಬಹಳಷ್ಟು ಆಶ್ಚರ್ಯ ಆಗುತ್ತಲ್ಲ ನಮ್ಗೆ. ಇಲ್ಲಿ ಈ ವರ್ಷ 2025ರಲ್ಲಿ, ಅದು ಈ ತಿಂಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಜನವರಿ 21ರಿಂದ ಹಿಡಿದು ಫೆಬ್ರವರಿ ಲಾಸ್ಟ್ ವೀಕ್ ವರೆಗೂ ಕೂಡ ನಿಮ್ಗೆ 7 ಗ್ರಹಗಳು ಲೈನಲ್ಲಿ ಕಾಣ್ತವೆ. ಇದನ್ನ ಪ್ಲಾನೆಟ್ ಪ್ಯಾರಡೇ ಅಂತ ಕರೀತಾರೆ. 7 ಗ್ರಹಗಳಲ್ಲಿ ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಇವು 7 ಗ್ರಹಗಳು ಏನಾಗ್ತಾ ಇದಾವೆ? ಲೈನಲ್ಲಿ ಕಾಣ್ತಾ ಇದಾವೆ ಆಕಾಶದಲ್ಲಿ. ನಮಗೆ ಸೂಕ್ತವಾದ ಸಮಯ ಅಂದ್ರೆ ಸೂರ್ಯ ಮುಳುಗಿದ ನಂತರ ನಿಮ್ಗೆ ಪಶ್ಚಿಮ ದಿಕ್ಕಿನಲ್ಲಿ ಆ ಗ್ರಹಗಳು ಲೈನಲ್ಲಿದ್ದಂಗೆ ಕಾಣ್ತವೆ. ಇವುಗಳಲ್ಲಿ ಕೆಲವೊಂದ ಬರೇ ಕಣ್ಲೆ ನೋಡ್ಬೋದು ನಾವು, ಇನ್ನು ಕೆಲವೊಂದನ್ನ ಟೆಲಿಸ್ಕೋಪ್ ಸಹಾಯದಿಂದ ನೋಡ್ಬೇಕಾಗತ್ತೆ. ಬರೇ ಕಣ್ಲೆ ಕಾಣೋದು ಯಾವಪ್ಪ ಗ್ರಹಗಳು ಅಂತಂದ್ರೆ ನಮ್ಗೆ ಮಂಗಳ, ಶುಕ್ರ ಗ್ರಹ, ಮಂಗಳ ಗ್ರಹ, ಗುರು ಮತ್ತು ಶನಿ,
ಇವು 4 ಗ್ರಹಗಳು ನಮಗೆ ಕಣ್ಣಿಗೆ ಅದ್ಭುತವಾಗಿ ಕಾಣ್ತವೆ. ಇನ್ನು ಮಿಕ್ಕಿದ್ದು ಬುಧ ಮತ್ತೆ ಆಮೇಲೆ ಇನ್ನೊಂದು ಯಾವುದು, ಯುರೇನಸ್, ನೆಪ್ಚೂನ್. ಇವು 3 ಗ್ರಹಗಳು ಕಾಣೋದಿಲ್ಲ. ಅವು ನೋಡ್ಬೇಕಪ್ಪ ಅಂತಂದ್ರೆ ಟೆಲಿಸ್ಕೋಪ್ ಸಹಾಯದಿಂದ ನೋಡ್ಬೇಕು. ಅವು ಯಾಕೆ ಕಣ್ಣಿಗೆ ಕಾಣಲ್ಲ ಅಂತ ಯಾರಾದ್ರೂ ಹೇಳ್ತೀರಾ? ಬರಿಗಣ್ಣಿನಿಂದ ನಾವು ಯಾಕೆ ನೋಡಲಾಗೋದಿಲ್ಲ ಅಂದ್ರೆ ಅವು ಸೂರ್ಯನಿಂದ ಬಹಳ ದೂರ ಇದ್ದಾವೆ. ಹಾಗಾಗಿ ನಾವು ಅವುಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಅವು ಬಹಳ ದೂರ ಇರುವುದರಿಂದ ಸೂರ್ಯನ ಕಿರಣಗಳು ಅಷ್ಟು ದೂರನೂ ಆಗ್ಲಾರ್ದಕ್ಕೆ ನಮಗೆ ಬರಿಗಣ್ಣಲ್ಲಿ ಕಾಣಕ್ಕೆ ಸಾಧ್ಯವಿಲ್ಲ. ಮಿಸ್ ಅವರಿಬ್ರು ಹೇಳಿದ್ರು ಯುರೇನಸ್ ನೆಪ್ಚೂನ್ ಕಾಣಲ್ಲ ಅಂತ. ಅದೇ ತರಹ ಬುಧ ಗ್ರಹ ಕೂಡ ಕಾಣಿಸುತ್ತಾ? ವೆರಿ ಗುಡ್ ಸಾನಿಯಾ, ತುಂಬಾ ಒಳ್ಳೆ ಪ್ರಶ್ನೆ ಇದು. ಬುಧ ಗ್ರಹ ಅನ್ನೋದು ಈಗೊಂದೇ ಅಲ್ಲ, ಯಾವಾಗ್ಲೂ ಕೂಡ ಆಕಾಶ ಕಾಯದಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟನೇ. ಯಾಕೆ ಗೊತ್ತಾ? ಸೂರ್ಯ ನಕ್ಷತ್ರದಲ್ಲಿ, ಸೌರಮಂಡಲದಲ್ಲಿ ಬುಧ ಗ್ರಹ ಅನ್ನೋದು ತುಂಬಾ ಹತ್ತಿರ ಇರುತ್ತೆ. ಅದು ಸೂರ್ಯನ ಸುತ್ತೂರ ತಿರುಗ್ಲಿಕ್ಕೆ 88 ದಿನಗಳನ್ನ ತಗೊಳುತ್ತೆ. ಬುಧ ಗ್ರಹವನ್ನ ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನೋಡಬಹುದು, ಅಥವಾ ಸೂರ್ಯ ಮುಳುಗಿದ ನಂತರ ಕೆಲವು ಕ್ಷಣಗಳಲ್ಲಿ ನೋಡಬಹುದು. ಅಷ್ಟರೊಳಗೆ ಅದು ದಿಗಂತದಲ್ಲಿ ಮುಳುಗೋಗ್ಬಿಡುತ್ತೆ. ಹಾಗಾಗಿ ಬುಧ ಗ್ರಹವನ್ನ ಬರಿಗಣ್ಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಾ ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಇರ್ತಾವ ಮಿಸ್? ಇಂತಹ ಕ್ವಶನ್ಸ್ ಬರೋದು ಮಕ್ಳಿಗೆ ಸಹಜ. ಮಿಸ್ ಇಲ್ಲಿಂದ ನೋಡ್ತಾ ಇದೀವಿ, ಇದ್ರಲ್ಲೆಲ್ಲ ಬರುತ್ತೆ ಒಂದೇ ಲೈನ್ ನಲ್ಲಿ ಅಂತಂದು ಹೇಳಿ ಅಂದಾಗ, ಒಂದೇ ಲೈನ್ ಅಲ್ಲಿ ಇರ್ತಾವ? ಅವು ಒಂದೇ ಅಕ್ಕಪಕ್ಕದ ಲೈನ್ ನಲ್ಲಿ ಇರ್ತಾವ? ಖಂಡಿತ ಇಲ್ಲ ಮಕ್ಕಳೇ. ಅವುಗಳೆಲ್ಲ ವೃತ್ತಗಳು ಬೇರೆ ಬೇರೆ, ಅವುಗಳ ಕಕ್ಷೆಗಳು ಬೇರೆ ಬೇರೆ. ಬುಧ ಗ್ರಹದ್ದು ಸಣ್ಣದಾದ ಕಕ್ಷ, ನಂತರ ಅದೇ ತರ ಗ್ರಹಗಳು ಬೇರೆ ಬೇರೆ ಕಕ್ಷೆಯಲ್ಲಿ ತಿರುಗ್ತಾ ಇರ್ತವೆ. ಈ ಸಮಯದಲ್ಲಿ ಏನಾಗ್ತಾ ಇದೆ, ಈ ವರ್ಷದಲ್ಲಿ ಸ್ಪೆಷಲಿ ಅಂದ್ರೆ, ಆಕಾಶದಲ್ಲಿ ಈ ಎಲ್ಲಾ ಗ್ರಹಗಳು ಒಂದು ದಿಕ್ಕಿನ ಹತ್ರ ಬರ್ತಾ ಇದ್ದಾವೆ. ಒಂದೇ ದಿಕ್ಕಿನ ಹತ್ರ ಅವೆಲ್ಲವೂ ಕಾಣ್ತಾ ಇರ್ತವೆ. ಸೊ ಹಾಗಾಗಿ ನಮಗೆ, ಭೂಮಿಯಿಂದ ನೋಡುವವರು ನಮಗೆ ಅವೆಲ್ಲಾ ಗ್ರಹಗಳು ಏನ್ ಕಾಣ್ತಾ ಇದಾವೆ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದ್ದಾವೆ. ಇದು ಯಾವಾಗ್ಲೂ ಇರ್ತದೆ, ಇದು ಯಾವಾಗ್ಲೂ ನಡೀತಾ ಇರ್ತದೆ. ಆಕಾಶಕಾಯಗಳು ಏನ್ ಬೇರೆ ಬೇರೆ ಕಡೆ ಇಲ್ಲ, ಅವು ಯಾವಾಗ್ಲೂ ಆಕಾಶಕಾಯಗಳು ಆಕಾಶದಲ್ಲಿ ಕಾಣ್ತಾನೆ ಇರ್ತದೆ. ಡಿಸೆಂಬರ್ ಇಂದ ನಮ್ಗೆ ಗುರುಗ್ರಹ ಪ್ರತಿ ವರ್ಷ ಕಾಣ್ತಾ ಇರ್ತದೆ. ಆದ್ರೆ ಈ ಸಲ ಏನಾಗಿದೆ ಅಂದ್ರೆ, ಈ 7 ಗ್ರಹಗಳು ಕೂಡ ಒಂದೇ ದಿಕ್ಕಿನಲ್ಲಿ ಕಾಣ್ತಾ ಇದ್ದಾವೆ. ಅವು ನಮಗೆ ಹೆಂಗ ಅನ್ಸುತ್ತೆಪ್ಪ ಅಂದ್ರೆ, ಇವೆಲ್ಲ ಒಂದೇ ಲೈನ್ ಅಲ್ಲಿ ಕಾಣ್ತಾ ಇದೆ ಅನ್ನೋ ಹಾಗೆ ಕಾಣುತ್ತೆ. ಇದನ್ನೇ ನಾವು ಈ ಸಲ ಏನಂತೀವಿಯಪ್ಪ ಅಂದ್ರೆ ಪ್ಲಾನೆಟ್ಸ್ ಪ್ಯಾರಡೇ. ಓಕೆನಾ ಮಿಸ್, ಈ ವಿಸ್ಮಯ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? ಆಕ್ಚುಲಿ ತುಂಬಾ ಒಳ್ಳೆ ಪ್ರಶ್ನೆ ಇದು. ನಾನು ಇವಾಗ ನೋಡಿಲ್ಲ ಅಂದ್ರೆ ಮತ್ತೆ ಯಾವಾಗ ನೋಡ್ಬೇಕು ಅನ್ನೋ ಕುತೂಹಲ ನಿಮ್ದು. ಈ ವರ್ಷ ಬಿಟ್ರೆ ಬರೋ ವರ್ಷ ನೋಡಬಹುದು ಅನ್ನೋದಕ್ಕೆ ಇವಾಗ ಗ್ರಹಣಗಳಲ್ಲ. ಇದನ್ನ ಇವಾಗ ನೋಡಿದ್ರೆ ಮತ್ ಮುಂದೆ ನೋಡಕ್ ನಮಗೆ ಭೂಮಿ ಇರವ. ಯಾಕಪ್ಪ ಅಂತಂದ್ರೆ ಇದು ಮತ್ತೆ ಪುನಃ ಪರಿವರ್ತನೆ ಆಗೋದು ಮತ್ತೆ ಬಿಲಿಯನ್ ಗಟ್ಟಲೆ ವರ್ಷಗಳು ಬೇಕು. ನಾವ್ ಇರ್ತೀವ ಅವಾಗ? ಭೂಮಿ ಇರುತ್ತಾ ಅವಾಗ? ಭೂಮಿ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು 2025 ಬಹಳ ಸ್ಪೆಷಲ್. ನಮ್ಗೆ ಆಕಾಶದಲ್ಲಿ ನೋಡುವಂತಹ ಕಾಯಗಳನ್ನ ನೋಡೋದಕ್ಕೊಂದು ಹಬ್ಬ. ಇವೆಲ್ಲಾ ಗ್ರಹಗಳನ್ನ ಒಂದು ಲೈನ್ ಅಲ್ಲಿ ನೋಡ್ತಾ ಇರೋದೇ ಒಂದು ವಿಸ್ಮಯ. ಇದು ನಮ್ಮ ಭೂಮಿ ಇತಿಹಾಸದಲ್ಲಿನೇ ಇದೇ ಫಸ್ಟ್, ಇದೇ ಲಾಸ್ಟ್, ಇದೇ ಮೊದಲ ಬಾರಿ ಮತ್ತು ಇದೇನೆ ಕೊನೆಯ ಬಾರಿ. ದಿನ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳನ್ನು ನೋಡ್ತೀವಿ. ಹಾಗಾದರೆ ನೀವು ಹೇಳಿದ ಗ್ರಹಗಳನ್ನು ಹೇಗೆ ಗುರುತಿಸಬಹುದು? ವಿಶೇಷವಾಗಿ ಅಮಾವಾಸ್ಯೆ ದಿನ ನಕ್ಷತ್ರ ಮತ್ತು ಗ್ರಹಗಳು ಕಾಣ್ತವೆ ಮಿಸ್. ಗ್ರಹಗಳನ್ನ ನಾವ್ ಹೇಗೆ ಕಂಡು ಹಿಡಿಬಹುದು ಮಿಸ್? ಮಕ್ಕಳೇ, ಇವುಗಳನ್ನ ಎಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ, ಸೂರ್ಯ ಮುಳುಗಿದ ನಂತರ ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನ ನಡುವೆ ದಿಕ್ಕಿನ ನೈಋತ್ಯ ಅಂತ ಕರಿತೀವಿ. ಆ ನೈಋತ್ಯ ದಿಕ್ಕಿನ ಕಡೆಗೆ ಇವೆಲ್ಲಾ ಗ್ರಹಗಳನ್ನ ನೋಡ್ಬೋದು. ಮುಂಚೆ ಎಲ್ಲ ನಾವೇನಾದ್ರೂ ಕೇಳ್ತಾ ಇದ್ದ, ನೀವೇನಂತ ಹೇಳ್ತಾ ಇದ್ರಿ, ಮಿಸ್ ರಾತ್ರಿ ಎಲ್ಲ ಕಾದು ನೋಡ್ಬೇಕಾ, ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ನೋಡ್ಬೇಕಾ? ಹಂಗೇನೂ ಇಲ್ಲ. ನಾವು ಮಲಗುವ ಮುಂಚೆನೆ ನಾವು ಈ ಗ್ರಹಗಳನ್ನ, ವಿಸ್ಮಯವನ್ನ ಕಣ್ ತುಂಬಿಸ್ಕೋಬಹುದು. ಬರಿಗಣ್ಣಿನಿಂದ ಗ್ರಹಗಳು ನೋಡಿದಾಗ ಹೆಂಗ್ ಕಾಣಿಸ್ತೇವೆ ಮಿಸ್? ಈ 7 ಗ್ರಹಗಳಲ್ಲಿ ನಾವು 4 ಗ್ರಹಗಳನ್ನ ಬರಿಗಣ್ಲೆ ನೋಡ್ಬೋದು. ಬಟ್ ಅವು ಗುರುತಿಸೋದು ಹೇಗೆ? ಒಳ್ಳೆ ಪ್ರಶ್ನೆ ಸಿರಿ. ಏನಪ್ಪಾ ಅಂತಂದ್ರೆ, ನಾವು ಆ ದಿಕ್ಕಿನಲ್ಲಿ ನೋಡಿದಾಗ ಯಾವಾಗ್ಲೂ ಹೊಳಿತಾ ಇರೋದು, ಬ್ರೈಟ್ ಆಗಿರೋದು ಅಂತಂದ್ರೆ ಅದು ಶುಕ್ರ ಗ್ರಹ.
ಇನ್ನೂ ಒಂದು ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರ್ತದೆ, ಅದು ಮಂಗಳ ಗ್ರಹ. ಎಲ್ಲಾ ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವ್ದಪ್ಪ? ಗುರು. ನೋಡಿ, ಗುರುಗ್ರಹ ಅಷ್ಟು ದೊಡ್ಡದಾಗಿದ್ರು ಕೂಡ ಗುರುಗ್ರಹ ಅದು ನಮ್ಮಿಂದ ದೂರ ಇರೋದ್ರಿಂದ ಅದು ಚಿಕ್ಕದಾಗಿ ಕಾಣುತ್ತೆ. ಉಂಗುರ ಇರುವಂತಹ ಗ್ರಹ ಯಾವುದು? ಶನಿ ಗ್ರಹ. ಈ ಶನಿ ಗ್ರಹ ಕೂಡ ನಮಗೆ ಒಂದು ಡಾಟ್ ನಲ್ಲಿ ಕಾಣುತ್ತೆ. ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವೆಲ್ಲದಕ್ಕೂ ಉಂಗುರಗಳಿದಾವೆ. ಅದರಲ್ಲಿ ಬ್ಯೂಟಿಫುಲ್ ಆಗಿ ಕಾಣುವಂತಹ ಉಂಗುರ ಯಾವುದಕ್ಕಪ್ಪ ಅಂದ್ರೆ ಶನಿ ಗ್ರಹಕ್ಕೆ. ಇದನ್ನ ನಾವು ಬರಿಗಣ್ಲೆ ನೋಡಕ್ ಆಗಲ್ಲ, ಅದನ್ನ ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಗೆಲಿಲಿಯೋ ಕಂಡಿಡಿದಂತಹ ಉಪಗ್ರಹಗಳು ಗುರುಗ್ರಹ ಆಗಿದ್ದಾವೆ. ಅವು 4 ಉಪಗ್ರಹಗಳನ್ನು ಕೂಡ ನಾವು ಟೆಲಿಸ್ಕೋಪ್ ನಲ್ಲಿ ನೋಡಬಹುದು. ಮಕ್ಕಳೇ, ನನಗಂತೂ ಆಕಾಶದಲ್ಲಿ ನಕ್ಷತ್ರಗಳು ನೋಡೋದು, ಗ್ರಹಗಳು ನೋಡೋದಂದ್ರೆ ತುಂಬಾನೇ ಇಷ್ಟ. ಹೌದಲ್ವಾ? ಈ ಸಮಯಗಳಲ್ಲಿ ನಾವು ಮಿಸ್ ಮಾಡ್ಕೊಳಂಗಿಲ್ಲ, ಹೌದಲ್ಲ? 2025 ಜನವರಿ ಈ ತಿಂಗಳು ಪೂರ್ತಿ ನಾವೇನ್ ಮಾಡೋಣ, ಆಕಾಶವನ್ನ ನೋಡೋಣ, ಎಲ್ಲಾ ಗ್ರಹಗಳನ್ನ ನೋಡೋಣ, ಅದನ್ನ ಆನಂದ ಪಡೆಯೋಣ. ಜೊತೆಗೆ ಅದನ್ನ ಬಂದು ನಮ್ಮ ತರಗತಿಯಲ್ಲಿ ಹಂಚ್ಕೊಂಬೋಣ. ಮಾಡ್ಬೋದಾ? ಓಕೆ. ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ, ನಮ್ಮ ಗಮನ ಅದರ ಕಡೆಗೆ. ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ, ನಮ್ಮ ಗಮನ ಅದರ ಕಡೆಗೆ. ಆಕಾಶ ವೀಕ್ಷಣೆ ಮಾಡೋಣ, ಗ್ರಹಗಳ ಬಗ್ಗೆ ತಿಳಿಯೋಣ. ಆಕಾಶ ವೀಕ್ಷಣೆ ಮಾಡೋಣ, ಗ್ರಹಗಳ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರಗಳು. ಜನವರಿ 21ರಿಂದ ಜನವರಿ 29ನೇ ತಾರೀಕಿನವರೆಗೂ ಆಕಾಶದಲ್ಲಿ ವಿಸ್ಮಯಕಾರಿ ಘಟನೆಯು ನಡೆಯುವ ಪ್ರಯುಕ್ತ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಈ ವಿಸ್ಮಯಕಾರಿ ಘಟನೆಯನ್ನ ವೀಕ್ಷಣೆ ಮಾಡಬೇಕೆಂದು ಎಲ್ಲರಿಗೂ ಮಾಹಿತಿಯನ್ನು ನೀಡಲಾಗಿದೆ. ಧನ್ಯವಾದಗಳು.